ಕರಾವಳಿಯಲ್ಲಿ ವರುಣನ ಅಬ್ಬರ ಜೋರಾಗಿದ್ದು ಸಮುದ್ರ ತೀರದ ನಿವಾಸಿಗಳಲ್ಲಿ ಕಡಲ್ ಕೊರೆತದ ಭೀತಿ ಎದುರಾಗಿದೆ. ಈಗಾಗಲೇ ಹವಾಮಾನ ಇಲಾಖೆ ಭಾರೀ ಮಳೆಯ ಮುನ್ಸೂಚನೆ ನೀಡಿದ್ದು ಇನ್ನೂ 2-3 ದಿನಗಳು ಧಾರಾಕಾರ ಮಳೆಯಾಗಲಿದೆ ಎನ್ನಲಾಗ್ತಿದೆ. ಅಲ್ಲದೆ ರೆಡ್ ಅಲರ್ಟ್ ಕೂಡ ಘೋಷಣೆ ಮಾಡಲಾಗಿದ್ದು ಮಂಗಳೂರಿನ ಸೂರತ್ಕಲ್, ಮೀನಕಲಿಯ, ಉಳ್ಳಾಲ, ಸೋಮೇಶ್ವರ, ಬೆಟ್ಟಂಪಾಡಿ, ಸಸಿಹಿತ್ಲು ಸಮುದ್ರ ತೀರಗಳಲ್ಲಿ ಈ ಬಾರಿ ಕಡಲ್ ಕೊರೆತ ಜೋರಾಗಿ ಕಂಡುಬರ್ತಾ ಇದೆ. ರಕ್ಕಸ ಗಾತ್ರದ ಅಲೆಗಳು ತನ್ನ ಗಡಿ ದಾಟಿ ಜನರ ಮನೆಗಳಿಗೆ ನುಗ್ತಾ ಇವೆ. ಇದರಿಂದಾಗಿ ಸಮುದ್ರ ತೀರದ ನಿವಾಸಿಗಳು ಕಂಗಾಲಾಗಿದ್ದಾರೆ. ಕಡಲ್ ಕೊರೆತಕ್ಕೆ ಶಾಶ್ವತ ಪರಿಹಾರ ಒದಗಿಸಿ ಅಂತ ಸರ್ಕಾರ ಜನಪ್ರತಿನಿಧಿಗಳಿಗೆ ಅಂಗಲಾಸ್ತಾ ಇದ್ದಾರೆ. ಇನ್ನು ತಾತ್ಕಾಲಿಕ ಅವೈಜ್ಞಾನಿಕ ಯೋಜನೆಗಳ ಮೊರೆ ಹೋಗುವ ಬದಲು ಬೇರೆ ಬೇರೆ ರಾಜ್ಯದ ಕಡಲ ಪ್ರದೇಶದಲ್ಲಿ ಅನುಸರಿಸುವ ಯೋಜನೆಗಳನ್ನು ಜಾರಿಗೊಳಿಸೋದಕ್ಕೆ ಮುಂದಾಗಬೇಕು ಅಂತ ಜನ ಇದೀಗ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಪ್ರತಿ ವರ್ಷ ಅಂದರೆ ಸಮಸ್ಯೆ ಆಗ್ತಿದೆ. ನಮಗೆ ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕಂತೇಳಿ ತುಂಬ ನಾವು ಒತ್ತಾಯ ಮಾಡಿದ್ವಿ. ಕಾರ್ಪೊರೇಟ್ನ ಹಿಡ್ಕೊಂಡು MLA ತನಕ ಎಲ್ಲ ಕಡೆ ಹೋಗಿದ್ದು. ಕೊನೆಗೆ ಒಂದು 2 ವರ್ಷಕ್ಕೆ ಮುಂಚೆ ಇದಕ್ಕೊಂದು ಶಾಶ್ವತ ಪರಿಹಾರ ಮಾಡುವಂತ ಹೇಳ್ಕೊಂಡು MLA ಅವರು ಮತ್ತು ಸೆಂಟ್ರಲ್ ಅವರು ಮಾತಾಡಿಬಿಟ್ಟು ಒಂದು ಪರ್ಮನೆಂಟ್ ಇದಕ್ಕೊಂದು ಇದು ಕಡಲಿಗೆ ಒಂದು ಕಲ್ಲು ಹಾಕಿಬಿಟ್ಟು ಪರ್ಮನೆಂಟ್ ಸೊಲ್ಯೂಷನ್ ಕೊಡಬೇಕಂತ. ಇದು ಮರವಂತಿ ಬೀಚಲ್ಲಿ ಹೆಂಗಿದೆ ಆ ಥರ ಒಂದು ಕಲ್ಲು ಹಾಕಿಬಿಟ್ಟು ಪರ್ಮನೆಂಟ್ ಇವರಿಗೆ ಸೊಲ್ಯೂಷನ್ ಕೊಡಬೇಕಂತ ತುಂಬ ಪ್ರಯತ್ನ ಮಾಡಿದ್ದಾರೆ. ಆಲ್ರೆಡಿ 20 ಕೋಟಿ 24 ಕೋಟಿನ ವೆಚ್ಚ ಆಗಿದೆ ಅದಕ್ಕೆ. ಅದು ಮಾಡಲಿಕ್ಕಂತ ಎಲ್ಲ ಕಡೆ ಆಗಿದೆ. ಕೊನೆಗೆ ಏನಾಯಿತು, ಅದು ಈ ಗೌರ್ಮೆಂಟಿಗೆ ಎಲ್ಲ ಚೇಂಜ್ ಆಗಿಬಿಟ್ಟು ನಿಂತಿದೆ. ಈಗ ಸದ್ಯದ ಮಟ್ಟಿಗೆ ಅದೊಂದು ದೊಡ್ಡ ಸಮಸ್ಯೆ ಆಗಿಬಿಟ್ಟಿದೆ. ಹೀಗಾಗಿ ನಮ್ಗೆ ಇಲ್ಲಿ ನಮಗೆ ಮಳೆಗಾಲ ಬಂದರೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ನಿದ್ದೆ ಅಂತೂ ಬರೋದಿಲ್ಲ. ದೊಡ್ಡ ದೊಡ್ಡ ಅಲೆ ಬಂದರೆ ಹೊರಗೆ ಬಂದು ಕೂತ್ಕೋಬೇಕಾಗ್ತದೆ ಮಕ್ಕಳನ್ನು ಕರ್ಕೊಂಡು. ನಾವು ಮೀನುಗಾರಿಕೆಯನ್ನೇ ನಮ್ಮದು ಕಸಬದು, ಬೇರೆ ಏನಿಲ್ಲ ನಮಗೆ. ಅದೇ ರೈತರಿಗೆ ಆದರೆ ಅವರು ಪರಿಹಾರ MLA ಕೋಆಪರೇಟರ್ ಎಲ್ಲ ಹೋಗ್ತಾರಲ್ಲ, ಅದು ನಮಗೆ ಯಾಕೆ ಇಲ್ಲಿ ಬರೋದಿಲ್ಲ? ನಾವೇನು ಓಟ್ ಹಾಕೋದಿಲ್ವ ಅವರಿಗೆ? ನಮಗೆ ಶಾಶ್ವತ